ಶ್ರೀ ಗುರುಭ್ಯೋ ನಮಃ. ಮಧ್ವನಾಮ ಉಪನ್ಯಾಸಕ್ಕೆ ಸುಸ್ವಾಗತ. ಮಧ್ವನಾಮದಲ್ಲಿ ಭೀಮಸೇನನ ಅವತಾರ ಪ್ರಸಂಗವನ್ನು ನೋಡ್ತಾ ಇದ್ದೇವೆ. ಪಾಂಡವರು ವನವಾಸಕ್ಕೆ ಹೊರಟ ಪ್ರಸಂಗದವರೆಗೆ ನಮ್ಮ ಉಪನ್ಯಾಸ ಆಗಿದೆ. ಆ ದ್ಯೂತ ಸಭೆಯಿಂದ ಪಾಂಡವರೆಲ್ಲ ಹೊರಟರು. ಧರ್ಮರಾಜ ಬಹಳ ಸಿಟ್ಟಿನಿಂದ ನೋಡಿದರೆ ಕೌರವರು ಸುಟ್ಟು ಬೂದಿಯಾಗಿಬಿಡ್ತಾರೆ ಅಂತ ಕರುಣೆಯಿಂದ ತಲೆ ತಗ್ಗಿಸಿಕೊಂಡು ಹೋದ. ಯಾರನ್ನೂ ನೋಡಲಿಲ್ಲ. ಭೀಮಸೇನ ತನ್ನ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಹೊರಟು ಹೋದ. ಈ ಎರಡು ಬಾಹುಗಳೇ ಸಾಕು ಎಲ್ಲ ಶತ್ರುಗಳನ್ನು ಸದೆಬಿಡಲಿಕ್ಕೆ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಹಾಗೆ ಮಾಡಿದ. ಇನ್ನು ದ್ರೌಪದಿ ದೇವಿ ತಲೆಗೂದಲು ಕಟ್ಟದೆ ಹೊರಟಳು. ನನ್ನ ಶತ್ರುಗಳ ಪತ್ನಿಯರ ತಲೆಗೂದಲು ಅದು ವೈಧವ್ಯದಿಂದ ಹೀಗೆ ಬಿಚ್ಚಿಕೊಳ್ಳಲಿ ಅಂತ ಸೂಚನೆ ಕೊಡ್ತಾ ಹೋಗ್ತಾಳೆ. ಇನ್ನು ಅರ್ಜುನ ಕೈಯಲ್ಲಿ ಮರಳು ತೆಗೆದುಕೊಂಡು ಅದನ್ನು ಚೆಲ್ತಾ ಹೊರಡ್ತಾನೆ. ನನ್ನ ಶತ್ರುಗಳ ಮೇಲೆ ನಾನು ಹೀಗೆ ಬಾಣಗಳನ್ನು ಚೆಲ್ತೇನೆ ಅಂಥೇಳಿ. ಇನ್ನು ನಕುಲ ಸಹದೇವರು ಈ ಶತ್ರುಗಳು ಈ ಅವಸ್ಥೆಯಲ್ಲಿ ನಮ್ಮ ಮುಖವನ್ನು ನೋಡದೇ ಇರಲಿ ಅಂತ ತಲೆ ತೆಗೆಸ್ಕೊಂಡು ಹೋಗ್ತಾರೆ. ಅಲ್ಲೇ ಇದ್ದವರು ಧೌಮ್ಯರು. ಅವರಿಗೆ ತುಂಬ ಬೇಸರ ಆಗಿತ್ತು. ಅವರು ಹೋಗುವಾಗ ಪ್ರೇತ ಸಂಸ್ಕಾರ ಸೂಕ್ತಗಳನ್ನು ಪಠನ ಮಾಡ್ತಾ ಹೋದರು. ಧೃತರಾಷ್ಟ್ರ ಮಕ್ಕಳು ಸತ್ತ ಮೇಲೆ ಅವರ ಅಂತ್ಯಕ್ರಿಯೆ ನಾನೇ ಮಾಡ್ತೇನೆ ಅನ್ನುವ ಅಭಿಪ್ರಾಯದಲ್ಲಿ ಅವರು ಹೊರಟು ಹೋದರು. ಹೀಗೆ ಎಲ್ಲರೂ ಹೊರಟು ಹೋದರು. ಪಾಂಡವರು ಹೊರಟರು. ಎಲ್ಲ ಜನರು ಪಾಂಡವರನ್ನು ಅನುಸರಿಸ್ತಾ ಇದ್ದಾರೆ. ಪಾಂಡವರು ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ. ಪಾಂಡವರು ಕಾಡನ್ನು ಪ್ರವೇಶ ಮಾಡ್ತಾರೆ. ಕಾನನವ ಪಕ್ಕು ಕಿರ್ಮೀರಾದಿಗಳ ಮುರಿದು ದಾನವರ ಸವರಬೇಕೆಂದು ಬ್ಯಾಗ ಮಾನನಿಧಿ ದ್ರೌಪದಿಯ ಮನದಿಂಗಿತವನರಿತು ಮಾನಿನಿಗೆ ಸೌಗಂಧಿಕವನೇ ತಂದ ಎಂಬ ಈ ಒಂದು ಪದ್ಯದಲ್ಲಿ ಪಾಂಡವರು ವನವನ್ನು ಪ್ರವೇಶ ಮಾಡಿದರು ಎಂಬ ವಿಚಾರದೊಂದಿಗೆ ವನವಾಸದ ಅನೇಕ ಪ್ರಸಂಗಗಳನ್ನು ಇಲ್ಲಿ ಶ್ರೀಪಾದರಾಜರು ಸಂಗ್ರಹ ಮಾಡ್ತಾರೆ. ತಮ್ಮನ ಮಕ್ಕಳನ್ನ ಕಾಡಿಗಟ್ಟಿ ತಪ್ಪು ಮಾಡಿದೆ ಅಂತ ಇವನೊಂದು ಪಾಪ ಪ್ರಜ್ಞೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಪ್ರಜೆಗಳು ಸಿಟ್ಟೇಳ್ತಾರೆ. ಪ್ರಜೆಗಳ ಒಂದು ಅಪರಾಗ, ಅದಕ್ಕೆ ತಾನು ಗುರಿಯಾಗಬೇಕಾಗತ್ತೆ ಅನ್ನುವ ಈ ಒಂದು ಇಬ್ಬಂದಿತನದ ಪಾಪ ಪ್ರಜ್ಞೆ ಧೃತರಾಷ್ಟ್ರನ ಕಾಡ್ತಾ ಇತ್ತು. ಧೃತರಾಷ್ಟ್ರ ಸಾತ್ವಿಕ ಜೀವ, ಆದರೆ ತಾಮಸ ಆವೇಶ ಆಗಿದೆ. ಆಗ ದುರ್ಯೋಧನ, ಅವನಿಗೆ ಭಯ, ಏನೋ ಇಷ್ಟೆಲ್ಲ ಆಗೋಯ್ತು, ಪಾಂಡವರ ಮಣ್ಣು ಸುಮ್ಮನೆ ಬಿಡ್ತಾರಾ? ದ್ರೋಣರ ಹತ್ರ ಹೋಗ್ತಾನೆ. ನಮ್ಮ ಮೇಲೆ ಭೀಮ ಅರ್ಜುನ ಇಬ್ಬರು ಎರಗಿದರೆ ಏನು ಮಾಡಬೇಕು, ನೀವು ರಕ್ಷಣೆ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಆಗ ದ್ರೋಣರು ಹೇಳ್ತಾರೆ, ನಿನ್ನ ಮನೆ ಅನ್ನ ತಿಂದಿದ್ದೇನೆ, ಅದಕ್ಕೋಸ್ಕರ ಭೀಮ ಅರ್ಜುನನ್ನು ಬಿಟ್ಟು ಉಳಿದ ಎಲ್ಲರಿಗೂ ನಿನ್ನನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳ್ತಾನೆ. ಆದರೆ ಭೀಮ ಅರ್ಜುನರಿಂದ ರಕ್ಷಣೆ ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾರೆ. ವಿದುರ ಬಂದು ಎಚ್ಚರಿಸ್ತಾನೆ, ನೀನು ಮಾಡಿದ್ದು ಬಹಳ ದೊಡ್ಡ ತಪ್ಪು, ದೊಡ್ಡ ಅಚಾತುರ್ಯವನ್ನು ಮಾಡಿದ್ದೀಯಾ. ಭೀಮಸೇನ ಹೊರಡುವಾಗ ಏನು ಹೇಳಿದ? ಅವ ಆಡಿದ ಮಾತನ್ನು ಮಾಡಿಯೇ ತೀರುತ್ತಾನೆ. ನಿನ್ನ ಕಣ್ಣೆದುರಿನಲ್ಲಿಯೇ ನಿನ್ನ ಎಲ್ಲ ಮಕ್ಕಳ ಸಾವನ್ನು ನೋಡ್ತೀಯ ನೀನು. ಯಾರ ಕಡೆ ಭೀಮಸೇನ ಇದ್ದಾನೆ ಅವರು ಪ್ರಪಂಚದಲ್ಲಿ ಸಾಧಿಸಲಾಗದೇ ಇದ್ದದ್ದು ಯಾವುದೂ ಇಲ್ಲ ಅಂತ ಹೇಳ್ತಾನೆ. ಆಗ ಧೃತರಾಷ್ಟ್ರನಿಗೆ ಭಯವಾಗತ್ತೆ. ಏನೋ ಆಗಿ ಹೋಯಿತು, ಈಗ ಆಗಿ ಹೋಗಿದ್ದಕ್ಕೆ ಏನು ಪರಿಹಾರ ಅಂತ ಕೇಳ್ತಾನೆ ಧೃತರಾಷ್ಟ್ರ. ಪರಿಹಾರ ಏನು? ನೀನು ಈಗಲೇ ಪಾಂಡವರನ್ನು ವನವಾಸದಿಂದ ಕರೆಸಿಕೊ. ಅಷ್ಟೇ ಅಲ್ಲ, ಯಾವ ಸಭೆಯಲ್ಲಿ ದುಶ್ಯಾಸನ ತಪ್ಪು ಮಾಡಿದಾನೋ ಅದೇ ಸಭೆಯಲ್ಲಿ ಭೀಮಸೇನನ ಕ್ಷಮೆ ಕೇಳಬೇಕು, ದ್ರೌಪದಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಹೇಳ್ತಾನೆ ವಿದುರ. ಕೋಪ ಬಂತು ಆವಾಗ ಧೃತರಾಷ್ಟ್ರನಿಗೆ. ಯಾವಾಗ ನೀನು ನನ್ನ ಮಕ್ಕಳನ್ನೇ ಬೈತೀಯ,
ಪಾಂಡವರನ್ನು ಹೊಗಳುದು, ಇಂತಹ ನಿನ್ನ ಸಲಹೆ ನನಗೆ ಬೇಕಾಗಿಲ್ಲ, ನೀನು ಎಲ್ಲಿ ಬೇಕಾದರೂ ಹೋಗು ನೀನು ಅಂತ ಅವನನ್ನು ದೂರ ಮಾಡ್ತಾನೆ. ಇಷ್ಟೊತ್ತಿಗೆ ಈ ದುಷ್ಟ ಚತುಷ್ಟಯರಿದ್ದಾರಲ್ಲ, ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ, ಇವರು ಒಟ್ಟುಗೂಡಿ ಏನು ಯೋಚನೆ ಮಾಡ್ತಿದ್ದಾರೆಂದರೆ, ಈ ವಿಷಯ ಹರಡಬಾರದು, ಈ ವಿಷಯ ಯಾದವರಿಗೆ ದೃಪದನಿಗೆ ಗೊತ್ತಾಗುವ ಮೊದಲೇ ಪಾಂಡವರನ್ನು ಮುಗಿಸಿ ಬಂದುಬಿಡಬೇಕು ನಾವು ಅಂತ ಯೋಚನೆ ಮಾಡ್ತಾ ಇದ್ದರು. ಅಷ್ಟೊತ್ತಿಗೆ ವೇದವ್ಯಾಸರು ಬರ್ತಾರೆ. ಬಂದು ಈ ತಲೆಗೆಟ್ಟ ಮಗನಿಗೆ ಬುದ್ಧಿವಾದ ಹೇಳ್ತಾರೆ. ಏನು ಹೇಳ್ತಾರೆ? ಧೃತರಾಷ್ಟ್ರ ಮುಂದೆ ಹೇಳ್ತಾರೆ, ಈಗಲೇ ಪಾಂಡವರನ್ನು ನಿಗ್ರಹ ಮಾಡಲಿಕ್ಕೆ ಹೊರಟ್ರೆ ನಿನ್ನ ಮಕ್ಕಳು ಸತ್ತು ಹೋಗ್ತಾರೆ. ಆದರೆ ನಿನ್ನ ಮಕ್ಕಳು ಈಗಲೇ ಸಾಯುವ ಅಗತ್ಯ ಇಲ್ಲ, ಅವ್ರಿಗೆ ಇನ್ನೂ 13 ವರ್ಷಗಳ ಕಾಲ ಆಯುಷ್ಯ ಇದೆ. ಆದ್ದರಿಂದ ಪಾಂಡವರ ಕಡೆ ಹೋಗದ ಹಾಗೆ ಅವರನ್ನು ತಡಿ ಅಂದಾಗ ಧೃತರಾಷ್ಟ್ರ ಹೇಳ್ತಾನೆ, ನನ್ನ ಮಗನಿಗೆ ಹೇಳಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಇದು ನನ್ನಿಂದ ಆಗದ ವಿಷಯ, ನೀವೇ ನನ್ನ ಮಕ್ಕಳಿಗೆ ಬುದ್ಧಿವಾದ ಹೇಳಿ ಅಂತಾನೆ. ಆಗ ವೇದವ್ಯಾಸರಂತಾರೆ, ನಿನ್ನ ಮಕ್ಕಳಿಗೆ ಬುದ್ಧಿವಾದ ಹೇಳೋದಿರಲಿ, ಅವರ ಮುಖ ನೋಡಲಿಕ್ಕೂ ನನಗೆ ಇಷ್ಟ ಇಲ್ಲ ಅಂದಾಗ ಧೃತರಾಷ್ಟ್ರ ತಡಿತಾನೆ ದುರ್ಯೋಧನ ಆಗಲೇ ಸಿದ್ಧನಾಗಿ ಬಿಟ್ಟಿರ್ತಾನೆ, ಸೈನ್ಯ ಸಮೇತ ಹೊರಟು ಬಿಟ್ಟಿರ್ತಾನೆ ಪಾಂಡವರನ್ನು ಸಂಹಾರ ಮಾಡಿ ಬರಬೇಕು ಅಂತ. ಅಂತಹ ದುರ್ಯೋಧನಾದಿಗಳನ್ನು ಧೃತರಾಷ್ಟ್ರ ತಡಿತಾನೆ. ಇತ್ತ ಕಡೆ ಪಾಂಡವರು ಹೊರಟಿದ್ದಾರೆ ಕಾಡಿಗೆ. ಧರ್ಮಾತ್ಮರು ಪಾಂಡವರು. ಅವರಿರತಕ್ಕಂಥ ಸಹಜವಾದ ಧನ ಅಂದರೆ ಪ್ರಜಾನುರಾಗ, ಇದು ಅವರ ದೊಡ್ಡ ಸಂಪತ್ತು. ಹೊರಟಾಗ ಇಡೀ ಹಸ್ತಿನಾವತಿ ಅವರ ಹಿಂದೆ ಹೊರಡುತ್ತೆ, ರಾಮನ ಹಿಂದೆ ಅಯೋಧ್ಯೆ ಜನ ಹೊರಟ ಹಾಗೆ. ಅಷ್ಟು ಪ್ರಜಾನುರಾಗ ಇದೆ, ಆ ಧರ್ಮನಿಷ್ಠೆ ಇದೆ, ಪ್ರೀತಿ ಇದೆ ಪ್ರಜೆಗಳಿಗೆ. ಅವರಿಗಾದಂತಹ ಅನ್ಯಾಯಕ್ಕೆ ಒಂದು ದುಗುಡ ಇದೆ ಪ್ರಜೆಗಳಲ್ಲಿ. ಅವ್ರಿಗೆ ನೋಡಿಲ್ಲ, ಈ ಕಪಟ ಜೂಜನ ನೋಡಿಲ್ಲ ಅವರು. ಸಾಮಾನ್ಯ ಪ್ರಜೆಗಳಿಗೆ ಏನೋ ಗೊತ್ತಿಲ್ಲ, ಆದರೆ ಏನೋ ಒಂದು ಮೋಸ ಆಗಿದೆ ಇಲ್ಲಿ ಅಂತವರಿಗೆ ಅವರ ಮನಸ್ಸಿನೊಳಗೆ ಸ್ಪಷ್ಟ ಅನ್ನಿಸ್ತಾ ಇದೆ. ಯಾವತ್ತೂ ಯುಧಿಷ್ಠಿರ ಧರ್ಮವನ್ನು ಬಿಡದವ, ಈ ಒಂದು ಅಚಲವಾದ ನಂಬಿಕೆ ಪ್ರಜೆಗಳಲ್ಲಿದೆ. ಅಲ್ಲಿ ಇಂದ್ರಪ್ರಸ್ಥದಲ್ಲಿ ನೋಡಿದ್ದಾರೆ, ಈ ದ್ರೌಪದಿಯ ಸೋಲು, ವಿದುರನ ಹಿತವಚನ, ಧೃತರಾಷ್ಟ್ರನ ಕಪಟ, ದ್ರೋಣ ಭೀಷ್ಮರ ವಿಚಿತ್ರ ನಡತೆ, ಎಲ್ಲ ಸಭಿಕರ ಮೌನ, ಪಾಂಚಾಲಿ ಮಾಡಿರ್ತಕ್ಕಂತಹ ಧರ್ಮ ಸೂಕ್ಷ್ಮದ ಪ್ರಶ್ನೆಗಳು, ಆ ಮೊದಲ ಬಾರಿ ದೂತವಾಡಿದಾಗ ಪಾಂಡವರು ಮಾಡಿದಂತಹ ಪ್ರತಿಜ್ಞೆಗಳು, ಆಮೇಲೆ ಧೃತರಾಷ್ಟ್ರ ನಡುಗಿ ಹೋದದ್ದು, ಸೋತದ್ದೆಲ್ಲವನ್ನು ಪಾಂಡವರಿಗೆ ಹಿಂತಿರುಗಿ ಕೊಟ್ಟು ಸಾಂತ್ವನ ಮಾಡಿದ್ದು, ಈ ವನವಾಸ ಅಜ್ಞಾತವಾಸಗಳ ನಿರ್ಬಂಧ, ಎಲ್ಲ ಇವನ್ನು ನೋಡಿದರೆ ಇದು ಹಸ್ತಿನಾವತಿಯನ್ನೇ ಮೃತ್ಯುದೇವತೆಗೆ ಧೃತರಾಷ್ಟ್ರ ಅರ್ಪಿಸಿಬಿಟ್ಟಿದ್ದಾನೆ ಅಂತ ಎಲ್ಲರಿಗೂ ಅನಿಸಕ್ಕೆ ಶುರುವಾಗಿದೆ. ಇಡೀ ಹಸ್ತಿನಾವತಿಯ ಸರ್ವನಾಶವಾಗಲಿಕ್ಕೆ ಇವೆಲ್ಲ ಕಾರಣ. ಎಲ್ಲ ಸ್ತ್ರೀಯರು ತಮ್ಮ ಮನೆಗಳ ಜಗುಲಿಗಳಲ್ಲಿ ನಿಂತುಕೊಂಡು ತಮ್ಮ ಶರಗುಗಳಿಂದ ಕಣ್ಣು ಒರೆಸ್ಕೊಳ್ತಾ ಇದ್ದಾರೆ. ಅದನ್ನು ನೋಡಿ ಪಾಂಡವರ ಹೃದಯ ಕರಗ್ತದೆ. ಮಧ್ಯಮ ವಯಸ್ಕರಿದ್ದಾರೆ, ಹಿರಿಯರಿದ್ದಾರೆ, ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ವೃದ್ಧ ತಾಪಸರು, ಅಗ್ನಿಹೋತ್ರಿಗಳು, ಇಡೀ ಬ್ರಾಹ್ಮಣ ಸಮುದಾಯ ನಿಶ್ಶಬ್ದವಾಗಿ ಹಿಂಡಾಗಿ ಪಾಂಡವರ ಹಿಂದೆ ಹೊರಟು ಬಿಟ್ಟಿದೆ. ಮನೆಗಳಲ್ಲೂ ಜನ ಸೇರ್ತಾ ಬ್ರಾಹ್ಮಣ ಸಮುದಾಯ ದೊಡ್ಡದಾಗಿ ಹಿಂಬಾಲಿಸ್ತಾ ಇದ್ದಾರೆ. ಈ ದೃಶ್ಯ ನೋಡಿದರೆ ರಾಮಾಯಣದ ದೃಶ್ಯ ನೆನಪಾಗತ್ತೆ. ರಾಮ ಕಾಡಿಗೆ ಹೊರಟಾಗ ಇಡೀ ಅಯೋಧ್ಯೆ ಅವನನ್ನು ಹಿಂಬಾಲಿಸಿಕೊಂಡು ಹೋದದ್ದು. ಎಷ್ಟು ದೂರ ಹೋದಂತೆ ಮತ್ತೆ ಜನ ಸೇರ್ಕೋತಾ ಇದ್ದಾರೆ ಹೊರತು ಯಾರು ಹಿಂತಿರುಗ್ತಾ ಇಲ್ಲ. ಇದು ಯುಧಿಷ್ಠಿರನ ಒಂದು ಸೇನಾಪಡೆ. ಅವನ ಮೇಲಿರ್ತಕ್ಕಂತಹ ಒಂದು ನಿಷ್ಠೆ, ಜನಾನುರಾಗ ತೋರಿಸುತ್ತೆ. ಎಲ್ಲ ಹಿಂಬಾಲಿಸ್ತಾ ಇದ್ದಾರೆ.
ಅವರ ಆಲೋಚನೆ ಇದು. ಇನ್ನೇನು ಪಾಂಡವರು ಹಸ್ತಿನಾವತಿಯನ್ನು ಬಿಟ್ಟು ಹೋಗಿದ್ದಾರೆ, ಇನ್ನೇನು ಈ ಇಡೀ ಊರೇ ಹಾಳಾಗತ್ತೆ, ಈ ದುಷ್ಟ ಕುಲವೂ ಹಾಳಾಗ್ತದೆ. ಆಗ ನಮ್ಮ ನಿವಾಸಗಳಲ್ಲಿ ನಾವು ಹೇಗೆ ಉಳಿತೇವೆ? ಈ ಪಾಪಿ ದುರ್ಯೋಧನ, ವಂಚಕ ಶಕುನಿ, ಕ್ರೂರ ಕರ್ಣ, ಬರ್ಬರ ದುಶ್ಯಾಸನ ಇವರ ಆಳ್ವಿಕೆಯಲ್ಲಿ ಯಾರಾದರೂ ಸಭ್ಯಗೃಹಸ್ಥ, ಒಬ್ಬ ಕುಲಾಚಾರ ನಿಷ್ಠ ಕಸುಬುದಾರ ಇವ ಧರ್ಮವನ್ನು ಬಿಡದೆ ಬದುಕಲಿಕ್ಕೆ ಸಾಧ್ಯವ? ಇವರ ದುಡಿಮೆ ಮುಂದುವರಲಿಕ್ಕೆ ಸಾಧ್ಯವ? ಇಲ್ಲಿ ಧರ್ಮವೇ ಇಲ್ಲ ಅಂತ ಆದಮೇಲೆ ಅರ್ಥ ನಿಲ್ಲುವುದು ಎಲ್ಲಿ? ಧರ್ಮ ಅರ್ಥಗಳು ಇಲ್ಲ ಅಂತಾದರೆ ಅಲ್ಲಿ ಸ್ವಾತಂತ್ರ್ಯ ಎಲ್ಲಿ? ಸ್ವಾತಂತ್ರ್ಯ ಇಲ್ಲದ ಭಯದ ಆಡಳಿತದ ನೆರಳಿನಲ್ಲಿ ಮೋಕ್ಷಾರ್ಥಿಯ ಸಾಧನೆ ಆಗಲಿಕ್ಕೆ ಸಾಧ್ಯವ? ಅದರಲ್ಲಿಯೂ ಚಕ್ರವರ್ತಿನಿಯಾಗಿರ್ತಕ್ಕಂತಹ ದ್ರೌಪದಿಯ ಮಾನಕ್ಕೆ ಕೈ ಹಾಕಿದಂತಹ ಈ ಧೂರ್ತರು ಬೇರೆ ಸ್ತ್ರೀಯರನ್ನು ಮಾನದಿಂದ ಬಾಳಲಿಕ್ಕೆ ಬಿಡ್ತಾರ? ಈ ಪತ್ನಿಯರನ್ನು ಬಿಡುವುದಿಲ್ಲ, ಮಕ್ಕಳನ್ನು ಬಿಡುವುದಿಲ್ಲ. ಹೀಗಿರುವಾಗ ಇಲ್ಲಿ ಈ ಲೋಕದಲ್ಲಿ ಧರ್ಮ ಸಾಧ್ಯವಾಗಿರತಕ್ಕಂತಹ ವರ್ಣಾಚಾರ ಧರ್ಮಗಳೂ ಇಲ್ಲ, ಇನ್ನು ಧರ್ಮಸಮ್ಮತವಾಗಿರತಕ್ಕಂತಹ ಕಾಮಸೇವನೆಯೂ ಇಲ್ಲ, ಅರ್ಥಾರ್ಜನೆಯ ಮೋಕ್ಷ ಸಾಧನೆಯೂ ಇಲ್ಲವೇ ಇಲ್ಲ. ಹೀಗೆ ಇಲ್ಲಿ ನಾವು ಬಾಳುವುದೇ ಒಂದು ಪಾಪ. ಈ ದುರ್ಯೋಧನ ಇದ್ದಾನಲ್ಲ, ಇವನು ಸಾಮಾನ್ಯ ಪಿಂಡ ಅಲ್ಲ, ಇವನು ಅಸಹಜ ರೀತಿಯಲ್ಲಿ ಹುಟ್ಟಿದಂತಹ ಆಭಿಚಾರಿಕ ರಾಕ್ಷಸಪಿಂಡ. ಈ ಪಾಂಡವರನ್ನು ಅವನು ಹಿಂಸೆ ಮಾಡಿದ್ದು ಅದು ಅವನ ಮೊದಲ ಹೆಜ್ಜೆ. ಆಮೇಲೆ ಗುರುದ್ವೇಷ ಮಾಡ್ತಾ ಬಂದ, ಹಿರಿಯರನ್ನು ದ್ವೇಷ ಮಾಡಿದ, ದ್ರೋಣ ಭೀಷ್ಮರನ್ನು ದ್ವೇಷ ಮಾಡ್ತಾ ಇದ್ದಾನೆ. ಇದು ಎರಡನೇ ಹೆಜ್ಜೆ. ಇನ್ನು ಮುಂದೆ ದ್ರೋಣ ಸಂಹಾರ ಆಗತ್ತೆ. ಇನ್ನು ಮುಂದೆ ಗುರುದ್ವೇಷಿ ಆದ್ದರಿಂದ ದ್ರೋಣಾದಿಗಳ ಸಂಹಾರ ಆಗತ್ತೆ. ಭೀಷ್ಮ ಇವರ ಹಿಂಸೆಯನ್ನು ತಡೆಯಲಾರದೆ ಅವನು ಇಚ್ಛಾಮರಣಿ, ಅವನು ಪ್ರಾಣತ್ಯಾಗ ಮಾಡ್ತಾನೆ. ಕೃಪ ಅಶ್ವತ್ಥಾಮರನ್ನು ದುರ್ಯೋಧನ ಸುತ ಅವನೇ ಗಡಿಪಾರ ಮಾಡ್ತಾನೆ. ಇನ್ನು ಇವನಿಗೋ ದುರ್ಯೋಧನನಿಗೋ ಅವ ಅರ್ಥಲೋಭಿ, ಹಾಗಾಗಿ ಬಹಳ ಕ್ರೂರಿಯಾಗಿ ತೆರೆಗಳನ್ನು ವಿಧಿಸ್ತಾನೆ. ಯಾರ್ಯಾರ ಮನೆಯಲ್ಲಿ ಪಾಂಡವರ ಅಭಿಮಾನಿಗಳಿದ್ದಾರೋ ಅವರಿಗೆಲ್ಲ ನಾನಾ ರೀತಿಯಲ್ಲಿ ಚಿತ್ರಹಿಂಸೆಗಳನ್ನು ಮಾಡ್ತಾ ಕೊಲ್ಲಿಸ್ತಾನೆ. ಇದು ಮುಂದಿನ ದಿನಗಳಲ್ಲಿ ಸಾಧಾರಣವಾಗಿ ನಾವು ನೋಡಲಿಕ್ಕೆ ಇರತಕ್ಕಂತಹ ದೃಶ್ಯಗಳು. ಸ್ವಾಭಾವಿಕವಾಗಿ ಅವನು ಕರುಣಾಶೂನ್ಯ. ಇನ್ನು ನಮ್ಮ ಪತ್ನಿಯರ ಮಾನಕ್ಕೂ ಅವನು ಕೈ ಹಾಕೋದ್ರಲ್ಲಿ ಸಂಶಯವೇ ಇಲ್ಲ. ಇಲ್ಲಿದ್ದು ನಾವು ಇಂತಹ ದುಷ್ಟ ಪರಿಸ್ಥಿತಿಯನ್ನು ನೋಡಿ ಅನುಭವಿಸಿ ಪಾಪಭಾಗಿಗಳಾಗಿ ಸಾಯುವುದಕ್ಕಿಂತ ನಿಶ್ಚಿಂತರಾಗಿ ಧರ್ಮಾತ್ಮರಾಗಿರತಕ್ಕಂತಹ ಪಾಂಡವರೊಂದಿಗೆ ಅರಣ್ಯಗಳಲ್ಲಿ ವಾಸ ಮಾಡುವುದೇ ಯೋಗ್ಯವಾಗಿರುವಂಥದ್ದು. ಅಲ್ಲಿ ಧರ್ಮಶ್ರವಣ, ಉಪಾಸನೆ, ದೇವಪೂಜೆ, ಆ ಋಷಿಗಳ ಮುನಿಗಳ ನಿತ್ಯ ಸಹವಾಸದಲ್ಲಿರ್ತಾ ಶಾಂತರಾಗಿ ಸರಳ ಜೀವನವನ್ನು ಮಾಡ್ತಾ ಸಾಯುವುದೇ ವಾಸಿ. ಪಾಂಡವರು ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ. ಅವರು ಕರುಣಾಳುಗಳು, ಉದಾರಿಗಳು, ಶೀಲವಂತರು, ಧರ್ಮಸ್ವರೂಪರು, ಅನ್ಯಾಯಕ್ಕೆ ಹೆದರತಕ್ಕಂಥವರು. ಆದ್ದರಿಂದ ಈ ಧೃತರಾಷ್ಟ್ರ ರಾಜ್ಯದ ಸಹವಾಸವೇ ಬೇಡ ಅಂತ ಸಹಸ್ರ ಸಂಖ್ಯೆಯಲ್ಲಿ ಬ್ರಾಹ್ಮಣರು ಪಾಂಡವರನ್ನು ಹಿಂಬಾಲಿಸ್ತಾ ಇದ್ದಾರೆ. ಅರಮನೆಯಲ್ಲಿ ಈ ಪಾಂಡವರ ಊಳಿಗದ ನಿಷ್ಠೆಯ 14 ಬಲಿಷ್ಠ ಅಂಗರಕ್ಷಕ ಪಡೆಯ ಯೋಧರಿದ್ದಾರೆ. ಅವರೆಲ್ಲ ಪಾಂಡವ ರಥಗಳನ್ನು ನಡೆಸ್ತಾ ಪಾಂಡವರ ಆಯುಧಗಳನ್ನು, ರಥಯಾತ್ರೆ ಬೇಕಾಗಿರತಕ್ಕಂತಹ ಕುದುರೆಗಳನ್ನು ಸಿದ್ಧ ಮಾಡಿಕೊಂಡು ಹಿಂಬಾಲಿಸಿಬಿಟ್ಟಿದ್ದಾರೆ. ಬಹುದೂರ ಪಾಂಡವರು ಕಾಲ್ನಡಿಗೆಯಲ್ಲಿ ನಡೀತಾ ಹೋಗ್ತಾ ಇದ್ದಾರೆ.
ಹಿಂದೆ ಬರ್ತಾ ಇರತಕ್ಕಂತಹ ಆ ಬ್ರಾಹ್ಮಣರು, ವೃದ್ಧ ಬ್ರಾಹ್ಮಣರು ಅವರನ್ನು ಸಂತೈಸ್ತಾ ನೀವೆಲ್ಲ ಊರಿಗೆ ಮರಳಿ ಹಿಂತಿರುಗಿ ಹಸ್ತಿನಾವತಿಗೆ ಹಿಂತಿರುಗಿರಿ ಅಂತೆಲ್ಲ ನಾನಾ ರೀತಿಯಲ್ಲಿ ಓಲೈಸ್ತಾ ಇದ್ದರೂ ಕೂಡ ಯಾರು ಕೂಡ ಹಿಂತಿರುಗುವುದಿಲ್ಲ. ಆಗ ಒಬ್ಬ ವೃದ್ಧ ಬ್ರಾಹ್ಮಣ ಹೇಳ್ತಾನೆ, ಅಯ್ಯ ಯುಧಿಷ್ಠಿರ, ಯಾವ ಕಾಡಿಗೆಂದು ಹೊರಟಿದೆಯಾ ನೀನು? ನಮ್ಮನ್ನು ಬಿಟ್ಟು ನಿರ್ದಯವಾಗಿ ಹೀಗೆ ಹೊರಡು ಸರಿನಾ? ಯಾರೋ ಮಾಡಿದ ತಪ್ಪಿಗೆ ನಮಗೆ ಈ ಶಿಕ್ಷಣ. ದುಷ್ಟರ ಮಧ್ಯೆ ಕೈ ಬಿಟ್ಟು ಹೋದರೆ ನಿನಗೆ ಪಾಪ ಬರುವುದಿಲ್ವಾ? ನಮ್ಮ ರಕ್ಷಣೆಯ ಹೊಣೆ ನಿನ್ನ ಮೇಲೆ ಇಲ್ಲವೇ? ನಮ್ಮ ವಯಸ್ಸನ್ನಾದರೂ ನೋಡು. ಇಲ್ಲಿಯೇ ಈ ಒಂದು ಅರಣ್ಯ ಪ್ರದೇಶದಲ್ಲಿದ್ದು ನಿನ್ನ ವ್ರತವನ್ನು ಪೂರೈಸು. ನಮಗೂ ಕ್ಷೇಮ, ದಾರಿಯ ಶ್ರಮ ನಮಗೂ ಇಲ್ಲ, ನಿನಗೂ ಇಲ್ಲ, ಧರ್ಮವೃದ್ಧಿಯೂ ಆಗತ್ತೆ. ಯಾವ ಕಾಡಿಗೆ ಹೋಗ್ತಿ ಹೇಳು, ಬೇಡ ಅಂತಾನೆ. ಆಗ ಯುಧಿಷ್ಠಿರ ಹೇಳ್ತಾನೆ, ಅಳ್ತಾ ಹೇಳ್ತಾನೆ, ಅವನ ಕಾಲಿಗೆ ಬಿದ್ದು ಹೇಳ್ತಾನೆ, ಹಿರಿಯರೇ, ವನವಾಸ ಹೊರಟಿದೆ ನಾನು. ವಾನಪ್ರಸ್ಥಾಶ್ರಮಕ್ಕೆ ಹೊರಟವನಿಗೆ ಇಂಥದೇ ಅರಣ್ಯ ಅಂತಿಲ್ಲ, ಎಲ್ಲಿ ಬೇಕಾದರೂ ಹೋಗ್ಬೋದು, ನಿತ್ಯವಾಸ ಅಂತಿಲ್ಲ ಅವನಿಗೆ. ನನಗೆ ವನವಾಸ ಆದರೆ ನೀವು ಯಾಕೆ ಬಳಲಬೇಕು? ನನ್ನ ಒಬ್ಬನ ನಿಮಿತ್ತ ಒಂದು ರಾಷ್ಟ್ರದ ಬ್ರಾಹ್ಮಣ್ಯಕ್ಕೆ ಆಪತ್ತು ಬರಬಹುದಾ? ಯಾವುದೋ ಒಬ್ಬ ವ್ಯಕ್ತಿಯಿಂದ ರಾಷ್ಟ್ರಕ್ಕೆ ಆಪತ್ತು ಬರಬಾರದು. ಯಾವುದೋ ಒಂದು ಪಂಗಡದಿಂದ, ಯಾವುದೋ ಒಂದು ಜಾತಿ ಧರ್ಮದಿಂದ ಇಡೀ ರಾಷ್ಟ್ರಕ್ಕೆ ಆಪತ್ತು ಬರಬಾರದು. ಈ ಸಂದೇಶವನ್ನು ನೋಡಿ ಧರ್ಮರಾಜ ಹೇಳ್ತಾ ಇದ್ದಾನೆ. ಇವತ್ತು ಯಾವುದೊಂದು ಜನಾಂಗದ ಓಲೈಕೆಗೆ ಇಡೀ ರಾಷ್ಟ್ರವನ್ನೇ ನಾಶ ಮಾಡಲಿಕ್ಕೆ ನಮ್ಮ ನಾಯಕರು ಹೊರಟಿದ್ದಾರೆ. ಇವರು ಅರ್ಥಕೊಳ್ಬೇಕು. ನನ್ನ ಒಬ್ಬನ ನಿಮಿತ್ತ ಒಂದು ರಾಷ್ಟ್ರ, ಆ ರಾಷ್ಟ್ರದ ಬ್ರಾಹ್ಮಣ್ಯಕ್ಕೆ ಆಪತ್ತು ಬರುವುದು ಸರಿಯಾ? ನೀವು ಹಿಂಬಾಲಿಸುವುದು ಯಾವ ನ್ಯಾಯ? ನಮಗೇನು ವಾನಪ್ರಸ್ಥವಾಗಿದೆ, ನೀವು ಮನೆ ಬಿಟ್ಟು ಹೀಗೆ ಬರುವಂಥದ್ದು ಶಾಸ್ತ್ರವಿಹಿತ ಅಲ್ಲ ಅಂದಾಗ ಆ ಬ್ರಾಹ್ಮಣ ಹೇಳ್ತಾನೆ, ಹೇ ಮಹಾರಾಜ, ಪ್ರಜೆಗಳಿಗೆ ರಾಜಾನುವರ್ತನ ಎಂಬುದು ಮಹಾಧರ್ಮ. ರಾಜ ಅನುಸರಿಸಿದ ದಾರಿಯನ್ನೇ ಪ್ರಜೆಗಳು ತುಳಿಬೇಕು. ಪ್ರಜಾಸುಖೇ ಸುಖಂ ರಾಜ್ಯ, ಪ್ರಜಾ ದುಃಖೇ ತಥಾ ಸದಾ ಅನ್ನೋ ಮಾತಿದೆ. ನಮ್ಮ ಸುಖ ದುಃಖಾದಿಗಳು ದೊರಿಬೇಕಂತಾದರೆ ನೀನಿರಬೇಕು. ಹಾಗಾಗಿ ನೀನಿದ್ದರೆ ಸಮಸ್ತ ಪ್ರಜೆಗಳಿಗೂ ಸುಖ ದುಃಖಗಳಿರುವಂಥದ್ದು. ಹೀಗಿರುವಾಗ ನೀನು ಹೊರಟ್ರೆ ನಾವು ನಿನ್ನನ್ನು ಹಿಂಬಾಲಿಸ್ಕೊಂಡು ಬರಬೇಕಾಗತ್ತೆ. ನೀವಿರುವಲ್ಲೇ ನಾವಿದ್ದರೆ ನಮ್ಮ ಬ್ರಾಹ್ಮಣ್ಯಕ್ಕೆ ಯಾವ ಆಪತ್ತು ಇಲ್ಲ. ಈಗ ಆಪತ್ತು ಬಂದಿರುವಂಥದ್ದು ಹಸ್ತಿನಾವತಿಯಲ್ಲೇ ಅಲ್ವಾ? ಈ ಮಧ್ಯಮ ವಯಸ್ಸಿನಲ್ಲಿ ನಿನಗೆಂಥ ವಾನಪ್ರಸ್ಥ ಮಾಡತಕ್ಕಂಥ ವಯಸ್ಸು ನಿನಗೆ ಆಗಿಲ್ಲ. ಇದು ಆಪತ್ಕಾಲಾಗತ ಒಂದು ದುಸ್ಥಿತಿ ಹೊರತು ಶಾಸ್ತ್ರೋಕ್ತವಾಗಿರತಕ್ಕಂತಹ ಆಶ್ರಮ ವ್ಯವಸ್ಥೆ ಅಲ್ಲ ಇದು. ನೀವೇನು ಆತ್ಮಶ್ರಾದ್ದ ಮಾಡ್ಕೊಂಡು ಹೊರಟಿದ್ದೀರಾ? ನೀವು ಇನ್ನು ಮರಳಿ ಊರಿಗೆ ಬರೋದೇ ಇಲ್ವಾ? ನಿಮ್ಮ ವನವಾಸಕ್ಕೆ ಅಂತ್ಯವೇ ಇಲ್ಲವೇ? ಸೋತ ಹೇಡಿಗಳ ಹಾಗೆ ನ್ಯಾಯಾರ್ಜಿತವಾಗಿರತಕ್ಕಂತಹ ರಾಷ್ಟ್ರ ಸಂಪತ್ತನ್ನು, ದೈವದತ್ತವಾಗಿರತಕ್ಕಂತಹ ಆಳ್ವಿಕೆ ಹಕ್ಕನ್ನು ಹೀಗೆ ಅಧರ್ಮಗಳಿಗೆತ್ತು ನೀವು ಕಾಡಿಗೆ ಹೊರಡುವಂಥದ್ದು ಯಾವ ಶಾಸ್ತ್ರ ಇದು? ಇಲ್ಲೇ ಇದ್ದು ದುಷ್ಟ ನಿಗ್ರಹ ಮಾಡಬೇಕು. ದುಷ್ಟ ನಿಗ್ರಹ ಮಾಡದೆ ಬೇರೆ ಯಾವುದೋ ಕಾರಣದಿಂದ ನೀವು ಹೊರಟಿರಬೇಕು. ಅಂತಹ ನಿರ್ಬಂಧ ಏನಿದೆ ನಿಮಗೆ? ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗ್ತಕ್ಕಂಥ ನಿರ್ಬಂಧ ಏನಿದೆ ಅದನ್ನು ಹೇಳಬೇಕು. ನೀವು ಹೇಳೋದಿಲ್ಲ ಅಂತಾದರೆ ನಾವು ಕೇಳೋದಿಲ್ಲ. ಅದು ಕಾಲ ಕೂಡಿ ಬಂದಾಗ ಗೊತ್ತಾಗತ್ತೆ. ಅಲ್ಲಿವರೆಗೆ ನಾವು ನಿನ್ನನ್ನು ಅನುಸರಿಸ್ಕೊಂಡು ಬರ್ತಾ ಇರ್ತೇವೆ ಅಂತ ಹೇಳ್ತಾನೆ ಅವನು. ಆಗ ಯುಧಿಷ್ಠಿರ ಹೇಳ್ತಾನೆ, ನಿಮಗೆ ಪ್ರತ್ಯುತ್ತರ ಕೊಡುವಷ್ಟು ನಾನು ಸಮರ್ಥನಲ್ಲ. ಬೇಕಾದಷ್ಟು ಹೇಳ್ಬೋಯಿತ್ತು. ದುರ್ಯೋಧನಾದಿಗಳ ಬಗ್ಗೆ ಸಾಕಷ್ಟು ದೂರು ಸಲ್ಲಿಸಬೋಯಿತ್ತು. ಅವರಿಂದಾಗಿ ತಮಗೆ ಬಂದಂತಹ ಆಪತ್ತುಗಳ ಬಗ್ಗೆ ದೀರ್ಘವಾಗಿ ಹೇಳಬೋಯಿತ್ತು. ಆದರೆ ಏನೂ ಹೇಳಲಿಲ್ಲ ಅವನು. ನಿಮಗೆ ಪ್ರತ್ಯುತ್ತರ ನೀಡುವಷ್ಟು ನಾನು ಸಮರ್ಥನಲ್ಲ. ನಿರಪರಾಧಿಗಳಿಗೆ ನನ್ನ ನಿಮಿತ್ತ ದುಃಖ ಬರಬಾರದು, ಇದು ನನ್ನ ಕಳಕಳಿ. ಇದೇ ನನ್ನ ಮಹಾಧರ್ಮ. ನನ್ನ ದೃಷ್ಟಿ ಇದೆ. ಮೇಲಾಗಿ ನಾನು ನಿಮ್ಮೆಲ್ಲರನ್ನು ಕರೆದುಕೊಂಡು ಹೋಗ್ತೇನೆ ಅಂತ ನಾನು ಪಂದ್ಯದಲ್ಲಿ ಪಣ ಇಟ್ಟಿಲ್ಲ. ಇದಕ್ಕೆ ದುರ್ಯೋಧನನ ಸಮ್ಮತಿ ಇಲ್ಲ. ಮತ್ತು ನಾನೇ ಈಗ ಭಿಕ್ಷುಕ.
ನಿಮ್ಮನ್ನು ಪರಿಪಾಲಿಸಲು ನನಗೆ ಹೇಗೆ ಸಾಧ್ಯ? ಮೊದಲಿನ ಹಾಗೆ ನಿಮಗೆ ಅನ್ನ, ವಸ್ತ್ರ, ಧನ ಕನಕಾದಿಗಳನ್ನು, ಗೋದಾನಾದಿಗಳನ್ನು ಮಾಡ್ತಾ ನಿಮ್ಮನ್ನು ತೃಪ್ತಿಪಡಿಸ್ತಕ್ಕಂತಹ ಸ್ಥಿತಿಯಲ್ಲಿ ನಾನಿದ್ದೇನಾ? ಖಂಡಿತ ಇಲ್ಲ. ಆದ್ದರಿಂದ ನನ್ನೊಟ್ಟಿಗೆ ಬಂದರೆ ನಿಮಗೆ ಪೀಡೆ ಆಗ್ತದೆ ಹೊರತು ಏನೂ ಇಲ್ಲ. ನಿಮ್ಮನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ಆ ವೃದ್ಧ ಹೇಳ್ತಾನೆ, ರಾಜನಿಗೆ ಕಷ್ಟ ಬಂದರೆ ಪ್ರಜೆಗಳಿಗೂ ಕಷ್ಟ. ರಾಜ ವ್ಯಸನದಲ್ಲಿ ಪ್ರಜೆ ಪಾಲ್ಗೊಳ್ಳಬೇಕು. ರಾಜ ಒಳ್ಳೆಯ ಸ್ಥಿತಿಯಲ್ಲಿದ್ದಾಗ, ನಾಯಕ ಒಳ್ಳೆಯ ಸ್ಥಿತಿಯಲ್ಲಿದ್ದಾಗ ಎಲ್ಲರೂ ಅವನಿಂದ ಹೋಗ್ತಾರೆ. ನಾಯಕ ಅಧಿಕಾರ ಕಳ್ಕೊಂಡ್ರೆ ಅವನನ್ನು ಯಾರು ಕೇಳೋರು ಇಲ್ಲ ನೋಡಿ. ಇದು ಪ್ರಜೆಗಳ ಧರ್ಮ ಅಲ್ಲ ಅಂತ ಹೇಳ್ತಾನೆ ಅವನು. ರಾಜನಿಗೆ ಕಷ್ಟ ಬಂದಾಗ, ನಮ್ಮನ್ನು ಆಳುವ ದೊರೆ ಅವನಿಗೆ ಕಷ್ಟ ಬಂದಾಗ ಅವನ ಕಷ್ಟದಲ್ಲಿ ಪ್ರಜೆಗಳು ಪಾಲ್ಗೊಳ್ಳಬೇಕಾಗಿರೋದು ಅವರ ಧರ್ಮ. ಪಾಲ್ಗೊಳ್ಳದಿದ್ದರೆ ಅದು ಮಹಾ ಅಧರ್ಮ. ರಾಜನಾಗಿರತಕ್ಕಂತಹ ನಿನಗೆ ಇಂತಹ ಕಷ್ಟ ಬಂದಾಗ ನಾವು ನಿನ್ನೊಡನೆ ಪಾಲ್ಗೊಳ್ಳದೇ ಇದ್ದರೆ ಪ್ರಜೆಗಳಾಗಿರತಕ್ಕಂತಹ ನಮಗೂ ಮಹಾ ಅಧರ್ಮ. ಆದ್ದರಿಂದ ನಿನ್ನೊಡನೆ ನಿಂತು ನಿನಗೂ ಧೈರ್ಯ ಹೇಳಿ ನಮ್ಮ ಬ್ರಾಹ್ಮಣ್ಯವನ್ನು ಪರಿಪಾಲಿಸಿಕೊಳ್ಳಲಿಕ್ಕೆ ನಮಗೆ ಯಾವ ಅಡ್ಡಿಯೂ ಇಲ್ಲ. ನಮಗೆ ತಪೋಬಲ ಇದೆ. ನಮ್ಮ ಆಹಾರವನ್ನು ನಾವು ಕಾಡಿನಲ್ಲೇ ಯಾವ ಸಿಕ್ತೋ ಅದರಿಂದ ಪೂರೈಸಿಕೊಳ್ತೇವೆ. ಬೇರಾವ ಚಿಂತೆ ನೀನು ಮಾಡಬೇಡ. ನೀನೇನು ನಮಗೆ ಸಂಬಳ ಕೊಡಬೇಕಾಗಿಲ್ಲ. ಕೆಟ್ಟ ರಾಜ್ಯ ಬಿಟ್ಟು ಹೋಗುವವರಿಗೆ ಯಾರ ಅಪ್ಪಣೆ ಬೇಕು ಹೇಳಿ? ಇಲ್ಲಿದ್ದು ಪಾಪಭಾಗಿಗಳಾಗಿ ಸಾಯುವುದಕ್ಕಿಂತ ಈ ಒಂದು ಅನುಯಾತ್ರೆಯೇ ಒಂದು ಶುಭಕರವಾಗಿರತಕ್ಕಂತಹ ಪರ್ಯಾಯ. ಹೂವನ್ನು ಬಟ್ಟೆಯಲ್ಲಿ ಸುತ್ತಿಟ್ಟರೆ ಆ ಸುಗಂಧ ಬಟ್ಟೆಗೂ ಅಂಟುಕೊಳ್ಳೋದಿಲ್ವಾ? ಹಾಗೆ ದುಷ್ಟ ಸಂಸರ್ಗದಲ್ಲಿ ನಾವಿದ್ದರೆ ನಾವು ಕೆಟ್ಟು ಹೋಗ್ತೇವೆ. ಮೂಢನಾದ ಆ ದುರ್ಯೋಧನ ರಾಜ್ಯದಲ್ಲಿದ್ದರೆ ಅಲ್ಲಿ ಆಗುವಂಥದ್ದು ಅಜ್ಞಾನ ವೃದ್ಧಿ ಒಂದೇ. ಆದ್ದರಿಂದ ಈ ಅನುಯಾತ್ರೆಯಲ್ಲಿ ನಿನ್ನೊಡನೆ ಇದ್ದು ಆ ಹೂವಿನ ಸಂಪರ್ಕದಿಂದ ವಸ್ತ್ರವು ಸುವಾಸಿತವಾಗುವಂತೆ ನಿನ್ನೊಂದಿಗೆ ಅನುಯಾತ್ರೆಯಲ್ಲಿ ನಾವು ಧರ್ಮ ಸಂಪಾದನೆ ಮಾಡ್ತೇವೆ. ಆದ್ದರಿಂದ ನೀನು ಅಡ್ಡಿಪಡಿಸಬೇಡ ಅಂತೆಲ್ಲ ಹೇಳ್ತಾನೆ. ಆಗ ಆ ಅಮೃತದಂತಹ ಮಾತುಗಳನ್ನು ಕೇಳ್ತಾ ನಿಮ್ಮ ಜೊತೆ ಇರಬೇಕು ಅಂತ ನನಗೂ ಆಸೆ. ನಿಮ್ಮನ್ನು ಬಿಟ್ಟು ಹೋಗಬೇಕೆಂಬ ಅಧರ್ಮದ ಬುದ್ಧಿ ನನಗಿಲ್ಲ. ನನ್ನ ಚಿಂತೆ ಏನಂದರೆ, ನಿಮಗೆ ನಮ್ಮಿಂದಾಗುವ ಒಂದು ಕಷ್ಟ. ಏನು ಕಷ್ಟ? ನೀವೇನೋ ನಿಮ್ಮ ಬಂಧು ಬಾಂಧವಗಳನ್ನು ಬಿಟ್ಟು ಬರ್ತಾ ಇದ್ದೀರಾ, ನಿಮ್ಮ ಕುಟುಂಬವನ್ನು ಬಿಟ್ಟು ಬರ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಬಂಧು ಬಾಂಧವರ ಅಗಲಿಕೆ, ತನ್ನಿಮಿತ್ತ ಕುಟುಂಬಗಳನ್ನು ಛಿದ್ರಗೊಳಿಸ್ತಕ್ಕಂತಹ ಪಾಪದ ನಿಮಿತ್ತ ನಾನು ಹೇಳ್ತಾ ಇದ್ದೇನೆ, ನೀವು ನಿಮ್ಮ ಬ್ರಾಹ್ಮಣ ವಸತಿಗಳನ್ನು ಬಿಟ್ಟು ಬರುವಂಥದ್ದು ಸರಿಯಲ್ಲ. ಆದ್ದರಿಂದ ನೀವು ಬರಬಾರ್ದು ಅಂತ ಹೇಳ್ತಾನೆ ಯುಧಿಷ್ಠಿರ. ಆಗ ಆ ಬ್ರಾಹ್ಮಣ ಹೇಳ್ತಾನೆ, ನಿನಗೆ ತಿಳಿಯದ್ದೇನಲ್ಲ, ತ್ರೀಣ್ಯವದಾತಾನಿ ವಿದ್ಯಾ ಯೋನಿಶ್ಚ ಕರ್ಮ ಚ ತೇ ಸೇವ್ಯಾ ತೈ ಸಮಾಸ್ಯಾ ಚ ಶಾಸ್ತ್ರೇಭ್ಯೋಪಿ ಗರೀಯಸಿ. ಇದು ಅಲ್ಲೇ ಬರ್ತಕ್ಕಂಥ ಮಾತು. ಈ ಮೂರು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ನೀನೇನು ಹೇಳ್ತಾ ಇದ್ದೀಯಾ, ನಮ್ಮನ್ನು ಹಿಂಬಾಲಿಸಬೇಡ, ನಿಮ್ಮ ಕುಟುಂಬದೊಟ್ಟಿಗಿರಿ ಅಂತ. ಆದರೆ ನಾವು ಯಾಕೆ ಬರ್ತಾ ಇದ್ದೀವಿ ಅಂತಂದರೆ, ಈ ವಿದ್ಯಾ ಯೋನಿ ಕರ್ಮ, ವಿದ್ಯಾ ಯೋನಿಶ್ಚ ಕರ್ಮ ಚ ತೇ ಸೇವ್ಯಾ ತೈ ಸಮಾಸ್ಯ. ಈ ಮೂರು ಯಾರಲ್ಲಿವೆಯೋ ಅವರನ್ನು ಸೇವಿಸಬೇಕು ಅಂತ. ಈಗ ಆ ಬ್ರಾಹ್ಮಣಿಗೆ ಬಂದಿರುವಂಥದ್ದು ಯುಧಿಷ್ಠಿರನನ್ನು ಸೇವಿಸಬೇಕು, ಯುಧಿಷ್ಠಿರನ ಆಶ್ರಯ ಪಡಿಬೇಕು, ದುರ್ಯೋಧನ ಆಶ್ರಯ ಪಡಿಬೇಕು. ಇದು ಗೊಂದಲ. ಈಗ ದುರ್ಯೋಧನ ಕೆಟ್ಟವ, ಅವನ ಆಶ್ರಯ ಇರುವಂಥದ್ದು ಅತ್ಯಂತ ಅಪಾಯಕರ. ಇನ್ನು ಧರ್ಮದೃಷ್ಟಿಯಿಂದ ಯೋಚನೆ ಮಾಡಿದರೆ ಎಷ್ಟೇ ಕಷ್ಟ ಬಂದರೂ ಕೂಡ ಪಾಂಡವರೊಂದಿಗೆ ತಾವು ಇರುವುದೇ ಶ್ರೇಷ್ಠ ಎಂಬುದನ್ನು ಅವ ಹೇಳ್ತಾ ಇದ್ದಾನೆ. ವಿದ್ಯಾ ಯೋನಿ ಕರ್ಮ, ಈ ಮೂರು ಯಾರಿಗುಂಟೋ ಅವರನ್ನೇ ಸಜ್ಜನರು ಸೇವಿಸಬೇಕು ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಆದ್ದರಿಂದ ನೀವೆಲ್ಲ ದೇವಪುತ್ರರು, ನೀವು ದೇವರನ್ನು ನಂಬಿದ ಉಪಾಸಕರು, ಬ್ರಹ್ಮಣ್ಯರು.
ವರ್ಣಾಚಾರವನ್ನು ಬಿಡದೇ ಇರತಕ್ಕಂಥವರು. ನೀವು ಊರಿನಲ್ಲಿರಲಿ ಕಾಡಿನಲ್ಲಿರಲಿ ನೀವೇ ನಮಗೆ ರಕ್ಷಕರು, ಆದ್ದರಿಂದ ನಾವು ನಿಮ್ಮ ಆಶ್ರಯವನ್ನು ಪಡೆಯುವುದೇ ಒಳ್ಳೆಯದು ಅಂದಾಗ ಯುಧಿಷ್ಠಿರನಿಗೆ ತುಂಬ ಸಂತೋಷವಾಗುತ್ತೆ. ನಮ್ಮಲ್ಲಿ ಗುಣ ಇಲ್ಲದೇ ಇದ್ದರೂ ಕೂಡ ಗುಣವನ್ನು ಕಾಣ್ತಾ ಇದ್ದೀರಿ, ನೀವು ಅಸಾಮಾನ್ಯರು ನೀವು. ಈಗ ಇಲ್ಲಿ ಏನಂದರೆ ಎಲ್ಲರೂ ಹಿಂಬಾಲಿಸ್ತಾ ಇದ್ದಾರೆ, ಅವರಲ್ಲಿ ಅಶಕ್ತರಿದ್ದಾರೆ, ಕುಟುಂಬಿಗಳಿದ್ದಾರೆ, ವೃದ್ಧರಿದ್ದಾರೆ, ಬಾಲಕರಿದ್ದಾರೆ, ಸ್ತ್ರೀಯರಿದ್ದಾರೆ. ಅವರನ್ನೆಲ್ಲ ಹಿಂದೆ ಬಿಟ್ಟು ಬಂದವರು ಯಾರ್ಯಾರಿದ್ದೀರಿ ಅವರೆಲ್ಲ ನೀವು ವಾಪಸ್ ಹೋಗಬೇಕು. ಇದು ನಿಮಗೂ ತೊಂದರೆ, ನನಗೂ ಸಹ ಇಲ್ಲಿ ರಕ್ಷಣೆ ಮಾಡೋದು ಬಹಳ ಕಷ್ಟ ಆಗತ್ತೆ. ಹೆಚ್ಚೇನು ನಾನು ಹೇಳುವುದಿಲ್ಲ. ಆದ್ದರಿಂದ ಯಾರ್ಯಾರು ನಿಮ್ಮ ಅಶಕ್ತರಾದ ಕುಟುಂಬಗಳನ್ನು ಬಿಟ್ಟು ಬಂದಿದ್ದೀರಾ, ಅಶಕ್ತರಾಗಿರ್ತಕ್ಕಂತಹ ವೃದ್ಧರನ್ನು ಬಿಟ್ಟು ಬಂದಿದ್ದೀರಾ, ಅಶಕ್ತರಾಗಿರ್ತಕ್ಕಂತಹ ಬಾಲಕರು ಸ್ತ್ರೀಯರನ್ನು ಹಿಂದೆ ಬಿಟ್ಟು ಬಂದಿದ್ದೀರಾ, ಅಂಥವ್ರು ಯಾರ್ಯಾರಿದ್ದೀರಿ ನೀವೆಲ್ಲ ಹಿಂದಿರುಗಿ ಹೋಗಬೇಕು. ಹೋಗುವಾಗೆ ನೀವು ಅಪ್ಪಣೆ ಮಾಡಿ, ನಿಮ್ಮ ಜೊತೆ ಯಾರಿದ್ದಾರೆ ಅಂಥವರು ಅವರಿಗೆ ಅಪ್ಪಣೆ ಮಾಡಿ ಅಂತ ಹೇಳಿದಾಗ ಆ ಬ್ರಾಹ್ಮಣ ಕಣ್ಣೀರು ಹಾಕ್ತಾನೆ. ಹೀಗೆ ಬ್ರಾಹ್ಮಣರೆಲ್ಲ ಅವನನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಬ್ರಾಹ್ಮಣರ ಮೇಲಿನ ಗೌರವದಿಂದ ಪಾಂಡವರು ನಡೀತಾ, ಕಾಲು ಸೋತು ಹೋಗಿದೆ, ನಡೀತಾ ನಡೀತಾ ಗಂಗಾ ತೀರದ ಒಂದು ಮಹಾವಟ ವೃಕ್ಷಕ್ಕೆ ಬರ್ತಾರೆ. ಹೀಗೆ ವನಪ್ರವೇಶ ಆಗತ್ತೆ ಪಾಂಡವರಿಗೆ. ಅದನ್ನೇ ಕಾನನವ ಪೊಕ್ಕು ಅಂತ ಶ್ರೀಪಾದರಾಜರು ಹೇಳ್ತಾ ಇದ್ದಾರೆ. ಒಂದು ವಟವೃಕ್ಷದ ಬಳಿಗೆ ಬರ್ತಾರೆ. ಸೂರ್ಯಾಸ್ತವಾಗಿದೆ. ಭೀಮನಿಗೇನೋ ನೆನಪಾಯಿತು. ಅಣ್ಣ, ಈ ಸ್ಥಳ ಏನಂತ ಗುರುತಿಸ್ತೀಯಾ ಅಂತ ಕೇಳ್ತಾನೆ ಭೀಮ ಯುಧಿಷ್ಠಿರನ್ನ. ಯುಧಿಷ್ಠಿರ ಏನಿಲ್ಲ ವಿಶೇಷ ಅಂತ. ಯುಧಿಷ್ಠಿರ ಮರ್ತಿರ್ಬೋದು, ಭೀಮ ಮರೆಯಲ್ಲ. ಯಾಕೆ ಅಂದರೆ ಆ ಜಾಗ ಯಾವುದು? ಆ ಗಂಗಾ ತೀರದ ಒಂದು ಮಹಾವಟವೃಕ್ಷ. ಅಲ್ಲಿ ಏನಾಗಿತ್ತು ಹಿಂದೆ ಅದನ್ನು ನೆನಪಿಸ್ಕೊಳ್ತಾ ಇದ್ದಾನೆ. ಅದು ಪ್ರಮಾಣಕೋಟಿ. ಎಲ್ಲಿ ದುರ್ಯೋಧನ ವಿಷ ಉಣಿಸಿ ಇಲ್ಲಿ ಗಂಗೆಯಲ್ಲಿ ಮುಳುಗಿಸಿದ್ದ ಅಂತಹ ಜಾಗ ಪ್ರಮಾಣಕೋಟಿ ಇದು. ಅದೆಲ್ಲ ಮುಗೀತೀಗ. ಎಲ್ಲ ಬಿಟ್ಟು ದುರ್ಯೋಧನ ಕಾಟವೇ ಇಲ್ಲದಂತೆ ಕಾಡು ಸೇರಿದ್ದೇವೆ. ಈ ಪ್ರಮಾಣಕೋಟಿಯ ಸಂದರ್ಭ ನೆನಪಾಯ್ತವನಿಗೆ. ಅದನ್ನು ಹೇಳಿದಾಗ ತುಂಬ ಯುಧಿಷ್ಠಿರನಿಗೆ ತುಂಬ ನೋವಾಯಿತು. ಭೀಮನಿಗೆ ಹಳೆದಲ್ಲೇ ನೆನಪಾಯಿತು. ಆಗ ಎಲ್ಲರಿಗೂ ಕಷ್ಟ ಬಂದಾಗ ಎಲ್ಲರಿಗೂ ನೆನಪಾಗೋದು ಅಮ್ಮ. ತಕ್ಷಣ ಅಮ್ಮ ಅಂತಾನೆ. ಕುಂತಿಯನ್ನು ಬಿಟ್ಟು ಬಂದಿದ್ದಾನೆ, ಅಮ್ಮನ ನೆನಪಾಯಿತು. ಅಮ್ಮ ಅಂದ ಕೂಡಲೇ ಅರ್ಜುನ ಹೇಳ್ತಾನೆ, ಅಣ್ಣ ಇಲ್ಲೇ ಎಲ್ಲೋ ನಮ್ಮ ತಾಯಿಯ ಅಜ್ಜಿಯ ತಂದೆಯ ವಾಸಸ್ಥಾನ ಇರಬೇಕಲ್ಲ ನಾಗಾವರ್ತ, ಅಲ್ಲಿಗೆ ಹೋಗೋಣವಾ ಅಂತ. ಆಗ ಭೀಮ ಅಂತಾನೆ, ಯಾವುದು ಇಲ್ಲಿದ್ದರೇನು, ನಮಗೆ ಕಷ್ಟ ಬಂದಿದೆ ಈಗ. ವ್ಯಸನ ಕಾಲದಲ್ಲಿ ನಾವೇ ಬಲಿಷ್ಠರಾಗುವ ತನಕ ಯಾರ ಸಹಾಯವನ್ನು ಯಾಚಿಸಬಾರದು. ನೋಡಿ ಎಂತಹ ಸಂದೇಶ ಭೀಮನದ್ದು. ನಾವು ಕಷ್ಟಕಾಲ ಬಂದಾಗ ಬಂಧುಗಳನ್ನು ನೆನಪಿಸ್ಕೊಳ್ತೇವೆ, ಅವರು ನಮ್ಮ ಸಹಾಯಕ್ಕೆ ಬರ್ತಾ ಇಲ್ವಾ ಅಂತ ಕೊರಗ್ತೇವೆ. ಆದರೆ ಭೀಮ ಹೇಳ್ತಾನೆ, ನಮ್ಮ ಕಷ್ಟ ಕಾಲದಲ್ಲಿ ನಾವೇ ಬಲಿಷ್ಠರಾಗುವ ತನಕ ಯಾರ ಸಹಾಯವನ್ನು ನಾವು ಯಾಚಿಸಬಾರದು, ಯಾರನ್ನು ನೆನಪಿಸಲೂಬಾರದು. ಹಳೆಯದನ್ನು ನೆನೆಸ್ಕೊಂಡ್ರೆ ಇನ್ನಷ್ಟು ಮನಸ್ಥೈರ್ಯ ಕೂಗ್ತದೆ ಹೊರತು ಏನಾಗುವುದಿಲ್ಲ. ಆದ್ದರಿಂದ ಮುಂದೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡೋಣ. ಈ ಅಣ್ಣ ಯುಧಿಷ್ಠಿರ ಮನಸ್ಸು ಮಾಡಿ ಅವಕಾಶ ಕೊಟ್ಟರೆ ಈಗಲೇ ನಮ್ಮ ಭವಿಷ್ಯದ ಬಾಗಿಲು ತೆರೀತದೆ. ಭೂತವು ಭೂತಾಕಾರವಾಗಿ ಬೆಳೆದು ಭವಿಷ್ಯ ಬಹಳ ದೂರ ಆಗಿ ವರ್ತಮಾನ ಮುಗಿದೇ ಇಲ್ಲ ಅನ್ನೋ ರೀತಿಯಲ್ಲಿ ಇದೆ ಇವತ್ತು. ಆದರೆ ಈ ಅಣ್ಣ ನಮ್ಮ ಭವಿಷ್ಯದ ಬಾಗಿಲನ್ನು ಮುಚ್ಚಿಬಿಟ್ಟಿದ್ದಾನೆ, ಅದನ್ನು ಯಾರು ತೆರೀತಾರೆ ಅಂದಾಗ ಯುಧಿಷ್ಠಿರ ಹೇಳ್ತಾನೆ, ಆ ಭವಿಷ್ಯಕ್ಕೆ ಬಾಗಿಲ ಕೊರಿತಕ್ಕಂತಹ ಒಂದು ಇಚ್ಛಾಶಕ್ತಿ ಅದು ಇರಬೇಕು. ಅಂತಹ ಸದ್ವಿಚಾರವನ್ನು ಬೆಳೆಸ್ಕೊಳ್ಬೇಕು. ಅಂತಹ ಬಾಗಿಲನ್ನು ನಾವು ವರ್ತಮಾನದಲ್ಲೇ ಕೊರೆಯೋ ಪ್ರಯತ್ನ ಮಾಡಬೇಕು. ಈ ಥರ ಎಲ್ಲ ಸಂಭಾಷಣೆ ಮಾಡ್ತಾ ಹೋಗ್ತಾರೆ. ಈ ಯುಧಿಷ್ಠಿರನ ಹಿಂಬಾಲಿಸ್ಕೊಂಡು ಬ್ರಾಹ್ಮಣರು
ಬರ್ತಾನೆ ಇದ್ದಾರೆ. ದಾರಿಯುದ್ದಕ್ಕೂ ಕೆಟ್ಟ ಕೆಟ್ಟ ಹಳ್ಳಿಗಳು, ಸಣ್ಣ ಸಣ್ಣ ಹಳ್ಳಿಗಳು, ಏನೂ ಆಹಾರ ಏನೂ ಇಲ್ಲ. ಹಣ್ಣು ಹಂಪರಗಳನ್ನು ಗಡ್ಡೆಗಳನ್ನು ತಿಂತಾ ಜೇನುತುಪ್ಪವನ್ನು ಕುಡಿತಾ ಸಾಕ್ತಾ ಇದ್ದಾರೆ. ಅಷ್ಟೊತ್ತಿಗೆ ಈ ಶೌನಕರು ಬರ್ತಾರೆ ಅಲ್ಲಿಗೆ. ಅವರಿಗೆಲ್ಲ ಗೊತ್ತಾಗಿದೆ, ಯೋಗ ಪ್ರಭಾವದಿಂದ ಎಲ್ಲ ಅರಿತುಕೊಂಡಿದ್ದಾರೆ. ಅದೆಲ್ಲ ಗೊತ್ತಾಗಿ ಬರ್ತಾರೆ, ಬಂದು ಉಪದೇಶ ಮಾಡ್ತಾರೆ. ನೀನು ಇಂದ್ರಿಯ ನಿಗ್ರಹವುಳ್ಳವ, ಮನೋವ್ಯಥೆ ವ್ಯಾಧಿಗಳನ್ನು ತಡೆಯತಕ್ಕಂತಹ ಒಂದು ಅಭ್ಯಾಸ ಮಾಡ್ಕೋ. ಈ ವನವಾಸ ನಿನಗೆ ಸಾಧನೆ ಮಾಡಿಕೊಳ್ಳಿಕ್ಕಿರ್ತಕ್ಕಂಥ ಕಾಲ ಅಂತ ಭಾವಿಸು. ಸಾಧನೆ ಆದಮೇಲೆ ಮತ್ತೆ ಸಿದ್ಧಿ ಇರುವಂಥದ್ದೇ. ಕಾಮಕ್ರೋಧಾದಿಗಳನ್ನು ನಿಗ್ರಹ ಮಾಡ್ಕೋ. ಜಗತ್ತಿನಲ್ಲಿ ಅನಿಷ್ಟಗಳು ಇದೇ ಮೊದಲು ನಿನಗೆ ಬಂದದ್ದಲ್ಲ. ಜಗತ್ತಿನಲ್ಲಿ ಅನೇಕರಿಗೆ ಅನೇಕ ಅನಿಷ್ಟಗಳು ಬಂದದ್ದುಂಟು, ನಿನಗೆ ಮೊದಲಾಗಿ ಬಂದದ್ದಲ್ಲ. ಎಲ್ಲಿ ಸಂಪತ್ತಿದೆಯೋ, ಎಲ್ಲಿ ಅರ್ಥ ಇದೆಯೋ ಅಲ್ಲಿ ಭಯ ಇದ್ದೇ ಇರುತ್ತೆ. ನಾನಾ ವಿಧವಾದ ಭಯ ಇರುತ್ತೆ. ದೊರೆಗಳ ಕಾಟ ಇರುತ್ತೆ, ಕಳ್ಳಕಾಕರ ಭಯ ಇರುತ್ತೆ, ಸ್ವಜನರೇ ಶತ್ರುಗಳಾಗಿ ಬಿಡತಕ್ಕಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಅರ್ಥದಿಂದ ನಾನಾ ಭಯಗಳಿವೆ. ಆದ್ದರಿಂದ ಈ ಅರ್ಥ ಸಂಪಾದನೆ ಅದು ಧರ್ಮ ಮೂಲ ಆಗಬೇಕು. ಧರ್ಮ ಮೂಲದ ಅರ್ಥ ಸಂಪಾದನೆ ಇರಬೇಕು. ಇವತ್ತು ನೀನೆಲ್ಲವನ್ನು ಕಳ್ಕೊಂಡಿದ್ದೀಯ, ಆದರೆ ಇವ್ಯಾವೂ ಶಾಶ್ವತ ಅಲ್ಲ. ಮನುಷ್ಯನಿಗೆ ಯೌವನ, ರೂಪ, ಉಸಿರು ಕಟ್ಟಿ ಹಣ ಕೂಡಿಡ್ತಾರೆ ನೋಡಿ, ಅದು ಜೀವನ. ಆಮೇಲೆ ಪ್ರೀತಿ ಪಾತ್ರರೊಂದಿಗೆ ಸಹಯೋಗ, ಇವ್ಯಾವೂ ಶಾಶ್ವತ ಅಲ್ಲ. ವ್ಯಥೆ ಪಡಬೇಡ. ಅರ್ಥ ಸಂಪಾದನೆ ಅದು ಯಾಕೆ ಅಂದರೆ ಧರ್ಮಕ್ಕೋಸ್ಕರವಾಗಿರುವಂಥದ್ದು. ಆದ್ದರಿಂದ ನೀನು ಈಗ ವನವಾಸ ಕಾಲವನ್ನು ಸರಿಯಾಗಿ ಉಪಯೋಗಿಸಿಕೋ ಅಂದಾಗ ಯುಧಿಷ್ಠಿರ ಹೇಳಿದ, ಕಾಡಿಗೆ ಬಂದರೂ ನನಗೆ ಅರ್ಥಪ್ರಾಪ್ತಿಯ ಚಿಂತೆ ಬಂದ್ಬಿಟ್ಟಿದೆ. ಯಾಕಂದರೆ ನನ್ನನ್ನು ಆಶ್ರಯಿಸಿಕೊಂಡು ಇಷ್ಟೊಂದು ಬ್ರಾಹ್ಮಣರು ಬಂದಿದ್ದಾರೆ, ಇವರನ್ನು ರಕ್ಷಣೆ ಮಾಡಬೇಕು. ಇವರ ರಕ್ಷಣೆಯ ನಿಮಿತ್ತ ಇವರೆಲ್ಲ ನನ್ನ ಮೇಲಿನ ಅನುರಾಗದಿಂದ ಹಿಂಬಾಲಿಸಿ ಬಂದಿದ್ದಾರೆ. ಇಂತಹ ಸಜ್ಜನರ ಸಂರಕ್ಷಣೆಯನ್ನು ಮಾಡಬೇಕು ನಾನು ಗೃಹಸ್ಥನಿಗೆ ಅದು ಧರ್ಮ. ಅದು ಆದ್ದರಿಂದ ಗೃಹಸ್ಥನಾದ ನನಗೆ ಅದು ಸ್ವಾಭಾವಿಕ ಧರ್ಮ ಆಗಿದೆ. ಸದ್ಗೃಹಸ್ಥ ಅಂತ ಯಾರಿದ್ದಾರೋ ಅವ್ರ ಮನೆಯಲ್ಲಿ ದನ ಇರಬೇಕು, ಅತಿಥಿಗಳಿಗೆ ಆಶ್ರಯ ಇರಬೇಕು, ವಾಸ ಮಾಡಲಿಕ್ಕೆ ಮನೆ ಇರಬೇಕು, ಕುಡಿಲಿಕ್ಕೆ ನೀರಿರಬೇಕು, ಒಳ್ಳೆಯ ಸಾಂತ್ವನದ ಮಾತುಗಳಿರಬೇಕು. ಇವೆಲ್ಲ ಸದ್ಗೃಹಸ್ಥನ ಮನೆಯಲ್ಲಿ ಇರಬೇಕು. ಇವುಗಳ ಕೊರತೆ ಇರಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದರೆ ಇವ್ಯಾವೂ ನನ್ನಲ್ಲಿಲ್ಲ. ದಣಿದು ಬಂದವನಿಗೆ ಹಾಸಿಗೆ, ಕುಳಿತುಕೊಳ್ಳಲಿಕ್ಕೆ ಆಸನ, ಬಾಯಾರಿದವನಿಗೆ ನೀರು, ಹಸಿದವನಿಗೆ ಅನ್ನ, ಇವ್ಯಾವುದಕ್ಕೂ ಗತಿ ಇಲ್ಲದಂತಹ ನಾನು ಇಲ್ಲಿ ಕಾಡಿನಲ್ಲಿ ಗೃಹಸ್ಥಾಶ್ರಮವನ್ನು ಹೇಗೆ ಪರಿಪಾಲನೆ ಮಾಡಲಿ? ಈ ಆಶ್ರಿತರ ರಕ್ಷಣೆ ಮಾಡದೆ ಹೋದರೆ ನನ್ನ ಕ್ಷಾತ್ರವರ್ಣಕ್ಕೆ, ಕ್ಷಾತ್ರ ಧರ್ಮಕ್ಕೆ ಏನು ಅರ್ಥ? ವರ್ಣಾಶ್ರಮ ಪರಿಪಾಲನೆ ಲುಪ್ತ ಆದಮೇಲೆ ಎಲ್ಲಿಂದ ಧರ್ಮಾಚರಣೆ? ಹಾಗಾಗಿ ನನ್ನ ಧರ್ಮದ ಆಚರಣೆ, ಇವರ ಸಂರಕ್ಷಣೆ ಹೇಗೆ ಸಾಧ್ಯ ಅಂದಾಗ ಅವರು ತುಂಬ ಸಮಾಧಾನ ಮಾಡ್ತಾರೆ. ಈವರೆಗೆ ಏನು ನಡೀತು ಅದರ ಬಗ್ಗೆ ನಾನೆಲ್ಲ ತಿಳ್ಕೊಂಡಿದ್ದೇನೆ. ಅದರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಧೌಮ್ಯರ ಉಪದೇಶದಂತೆ ನೀನು ನಡಿ. ನಿನ್ನ ಈ ಒಂದು ಸಂಕಷ್ಟಕ್ಕೆ, ನಿನ್ನ ಗೃಹಸ್ಥ ಧರ್ಮ ಆಚರಣೆ ಯಾವುದೇ ಕೊರತೆ ಇಲ್ಲದೆ ನಿನ್ನ ಗೃಹಸ್ಥ ಧರ್ಮ ಆಚರಣೆ ನಡೀಲಿಕ್ಕೆ ಅವರು ನಿನಗೆ ಉಪದೇಶವನ್ನು ಮಾಡ್ತಾರೆ ಅಂತ ಶೌನಕರು ಹೊರಟೋದ ಮೇಲೆ ಧೌಮ್ಯರು ಬಂದು ಉಪದೇಶ ಮಾಡಿ ಅವನಿಗೆ ಸೂರ್ಯಮಂತ್ರವನ್ನು ಉಪದೇಶ ಮಾಡ್ತಾರೆ. ಸೂರ್ಯಮಂತ್ರ ಉಪದೇಶ ಮಾಡಿದ ಮೇಲೆ ಆ ಸೂರ್ಯಮಂತ್ರವನ್ನು ಜಪಿಸಿ
ಸೂರ್ಯನಿಂದ ಅಕ್ಷಯ ಪಾತ್ರೆಯನ್ನು ಪಡೆದುಕೊಂಡು ಮುಂದೆ ಕಾಮ್ಯಕ ವನಕ್ಕೆ ಪಾಂಡವರು ಹೋಗ್ತಾರೆ. ಆ ಕಾಮ್ಯಕ ವನದಲ್ಲಿ ಆ ಕಿರ್ಮೀರನನ್ನು ಸಂಹಾರ ಮಾಡತಕ್ಕಂತಹ ಪ್ರಸಂಗ ಬರುತ್ತೆ. ಆ ಪ್ರಸಂಗವನ್ನು ನಾಳಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.